ಅಂಬೇಡ್ಕರ್ ಅವರಿಗೆ, ವಿಶ್ವನಾಯಕ ಡಾಕ್ಟರ್ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಹಾಮಾನವತಾವಾದಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 64ನೆಯ ಮಹಾಪರಿನಿರ್ವಾಣ ದಿನ ಸರ್. ಏನಂತೇಳಿದ್ರೆ ಈ ದೇಶದ ಕೋಟ್ಯಾಂತರ ಜನರ ಒಂದು ಬವಣೆಗಳನ್ನು ನೀಗಿಸೋದಕ್ಕೆ ಹುಟ್ಟಿ ಬಂದಂಥ ಸೂರ್ಯ. ಸೊ ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ಈ ದೇಶದ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೊಬ್ಬ ಸಾಮಾಜಿಕ ತಜ್ಞ ಹೌದು, ರಾಜಕೀಯ ತಜ್ಞ ಹೌದು, ಆರ್ಥಿಕ ತಜ್ಞರು ಹೌದು, ಜೊತೆಗೆ ಅತ್ಯಂತ ಪ್ರಮುಖವಾಗಿ ಭಾಳ ಫೇಮಸ್ ಆದಂಥ ವಕೀಲಿಕೆಯನ್ನು ಕೂಡ ಮಾಡಿದಂಥವ್ರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಈ ದೇಶದ ಅಸ್ಪೃಶ್ಯ ಜನಾಂಗಗಳು, ಶೋಷಿತ ಜನಾಂಗಗಳು ಮತ್ತು ಮಹಿಳೆಯರಿಗಾಗಿ ಮೀಸಲಾತಿ ಅಳವಡಿಸೋದ್ರ ಮುಖಾಂತರ ಸಾಮಾಜಿಕ ಸಮಾನತೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಮತ್ತು ಯಶಸ್ವಿ ಆಗಿರ್ತಕ್ಕಂಥವ್ರು. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಅವರು ಭ್ರಾತೃತ್ವ, ಸಮಾನತೆ ಇವರೆಲ್ಲ ವಿಚಾರಗಳನ್ನು ಹೇಳಿರ್ತಕ್ಕಂಥವ್ರು. ಸೊ ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ. ಅವರ ತತ್ವ ಆದರ್ಶಗಳು ನಮಗೆ ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ, ನಮ್ಮೊಟ್ಟಿಗೆ ಇದ್ದಾವೆ. ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಇವತ್ತು ಮಾಲಾರ್ಪಣೆ ಮಾಡಿ ಬುದ್ಧ ವಂದನೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಮೌನವಾಚರಣೆಯನ್ನು ಕೂಡ ಮಾಡಿದ್ವಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಿಗೂ ಕೂಡ ಈ ಭೂಮಿ ಸೂರ್ಯ ಚಂದ್ರ ಇರೋವರಿಗೆ, ಅದಕ್ಕೆ ಹೇಳ್ತಾರೆ ಜಬ್ ತಕ್ ಸೂರಜ್ ಚಾಂದ್ರ ಹೇಗ ಬಾಬಾ ತೇರ ನಾಮ ಹೇಗ ಅಂತ. ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಜೀವಂತವಾಗಿರ್ತವೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ಆಗ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನಾವು 4ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಪರವಾಗಿ ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಪರವಾಗಿ ಇವತ್ತು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಬುದ್ಧ ವಂದನೆಯನ್ನು ಸಲ್ಲಿಸುವ ಮೂಲಕ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1956ನೇ ಇಸ್ವಿ ಡಿಸೆಂಬರ್ 6ರಂದು ಅವರು ನಮ್ಮ ಎಲ್ಲ ಶೋಷಿತ ವರ್ಗ ಅಂಬೇಡ್ಕರ್ ಅಭಿಮಾನಿ ಬಳಗ ನಮ್ಮನ್ನು ಅವರು ಶಾರೀರಿಕವಾಗಿ ನಮ್ಮಿಂದ ಅವರು ಅಸ್ತಂಗತರಾದರು. ಆದರೆ ಅವ್ರು ಕೊಟ್ಟಂತಹ ಎಲ್ಲ ಆದರ್ಶ ತತ್ವಗಳು, ಅವ್ರು ಕೊಟ್ಟಂತಹ ಕಾನೂನು, ದೇಶಕ್ಕೆ ಕೊಟ್ಟಂತಹ ಸಂವಿಧಾನ, ಇವುಗಳ ಮೂಲಕ ಅವರು ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಮುಂದೆ ಸೂರ್ಯ ಕೊನೆ ಆಗುವವರೆಗೂ ಕೂಡ ಅವರು ಜೀವಂತವಾಗಿ ಇರ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ಎಲ್ಲ ನಾವು ಕೂಡ ಅವರ ಆದರ್ಶ ತತ್ವಗಳನ್ನು ಹೃದಯಪೂರ್ವಕವಾಗಿ ನಾವು ಅವ್ರನ್ನ ಗೌರವಿಸಿ ಅದನ್ನು ಅಳವಡಿಸುವ ಮೂಲಕ ಅವರನ್ನು ನಾವು ಜೀವಂತವಾಗಿ ಇಟ್ಕೋಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಕರ್ನಾಟಕ ಬಹುಜನ ಚಳವಳಿ ಸಂಘಟನೆ ಧಾರವಾಡ ಜಿಲ್ಲಾ ಏನು ಅಂಬೇಡ್ಕರ್ ಮೂರ್ತಿ ಇದೆ, ಅಂಬೇಡ್ಕರ್ ಮೂರ್ತಿಗೆ ಇವತ್ತು ಮಾಲಾರ್ಪಣೆ ಮಾಡಿ ನಾವು ನಮ್ಮ ಮುಂದಿನ ಕಾರ್ಯಕ್ರಮ ನೌಕರರನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಒಂದು ವಿಶೇಷವಾದ ದಿನ ಏನಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಂಥ ಒಂದು ನೋವಿನ ದಿನ ಇವತ್ತು. ಯಾಕಂತೇಳಿದರೆ ಅವರು ನಮ್ಮನ್ನು ಅಗಲಿದ್ದಾರೆ ಅಂತೇಳಿ ನಾವು ಎಷ್ಟೋ ಸಲ ಯೋಚನೆ ಮಾಡಿದ್ರು, ಯಾವತ್ತಿದ್ರು ಅವ್ರು ಕೂಡ ನಮ್ಮ ಮನಸ್ಸಿನಾಗಿದ್ದಾರೆ. ಇವತ್ತು ಕೂಡ ನಮಗೆ ಅಗಲಿದ್ದಾರೆ ಅಂತೇಳಿ ಯಾವತ್ತೂ ನಾವು ವಿಚಾರ ಮಾಡಿಲ್ಲ. ಯಾವತ್ತಿದ್ರೂ ನಮ್ಮ ಜೊತೆ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಹೋರಾಟಕ್ಕೆ ಅವರ ಬೆಂಬಲ ಯಾವತ್ತೂ ಇರುತ್ತೆ. ಮತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ಈ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟೋದು, ಇಡೀ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು 60 ವರ್ಷ ಮುದುಕರ ಮಠ ಇವತ್ತು ಎಲ್ಲರೂ ಓದ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಾಗ್ತಾಯಿದೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಅವರ ಸಂವಿಧಾನದ ಅಡಿಯನ್ನು ಬಿಟ್ಟು ಯಾವತ್ತೂ ನಾವು ಹೋರಾಟ ಮಾಡೋದಿಲ್ಲ, ಮಾಡಲಿಕ್ಕೆ ಹೋಗೋದೂ ಇಲ್ಲ. ಯಾಕಂತೇಳಿದ್ರೆ ನಮಗೆ ಸಂವಿಧಾನ ಅಂದರೆ ನಮಗೊಂದು ದೇವರದು, ನಮ್ಮದು ದಲಿತರ ಮನೆ ದೇವರು. ಇವತ್ತು ಒಂದು ಜಾತಿಗೆ ಒಂದು ದೇವರಿದ್ದರೆ ಇಡೀ ಭಾರತಕ್ಕೆ ಒಬ್ಬನೇ ದೇವರು, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿಕೆ ನಾನು ಇಷ್ಟಪಡ್ತೀನಿ. ಮತ್ತು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಇವತ್ತು ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಿಂದ ಧಾರವಾಡಕ್ಕೆ ಒಂದು ಕಡೆ ಸೇರ್ತಾ ಇದ್ದೀವಿ. ಸೇರಿ ಇವತ್ತು ಅಂಬೇಡ್ಕರ್ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ
ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ನಮಗೆ ಇವತ್ತು ಒಂದು ದುಃಖದ ಸಂಗತಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಮುಂಬೈ ದಾದರ್ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅದು ಯಾವುದೋ ಒಂದು ಕೆಟ್ಟ ರೋಗದ ಕಾರಣದಿಂದಾಗಿ ನಾವು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅದೇ ಕಾರ್ಯಕ್ರಮವನ್ನು ನಾವು ಧಾರವಾಡದಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಜೈ ಭೀಮ್. ನಾನು ದೇವೇಂದ್ರ ಮಾದರ್, ಕರ್ನಾಟಕ ಬಹುಜನ ಸಂಘ ಚಳವಳಿ ರಿಜಿಸ್ಟ್ರ್. ಇದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೇವೇಂದ್ರ ಮಾದರ್ ಅವರ ಒಂದು ಕುಟುಂಬನೇ ಅಂತ ಹೇಳ್ಬೋದು. ಇದರಲ್ಲಿ ಏನಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಪುಣ್ಯ ಸ್ಮರಣೆ. ಇದು ನಮ್ಮ ದಲಿತರಿಗೆ ಒಂದು ನೋವಿನ ಸಂದಿಗ್ಧತೆ. ಇದರಲ್ಲಿ ವಿಶೇಷ ಅಂಥದ್ದೇನು ಬರೋದಿಲ್ಲ. ಆದರೆ ದಲಿತರಿಗೆ ಒಂದು ಏಳಿಗೆ, ಒಂದು ಸಿದ್ಧಾಂತ ಅಥವಾ ದಲಿತರ ಒಂದು ಮೇಲೆ ಬರಬೇಕಂತ ಹೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಒಂದು ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ತುಂಬಾ ನೋವಾದ್ರೂ ಕೂಡ ತಮ್ಮ ಸಂವಿಧಾನವನ್ನು ಒಂದು ಹಂತ ಹಂತವಾಗಿ ಎಲ್ಲ ಧರ್ಮದವರಿಗೆ, ಜಾತಿಯವರಿಗೆ, ಪಂಥದವರಿಗೆ ಎಲ್ಲರಿಗೂ ದೇಶದ ಏನು ಒಂದು ಕಟ್ಟಡದಲ್ಲಿದೆ ಅವೆಲ್ಲವನ್ನು ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೀತಾ ಇದ್ದರು. ಅಂಥ ಸಂದರ್ಭದಲ್ಲಿ ಏನು ಕೆಲವು ಕುತಂತ್ರನೂ ನಡೆದು, ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ಸಹಿಸ್ಕೊಂಡು ಯಾವುದೇ ರೀತಿಯ ಧರ್ಮವನ್ನು ನಿಂದನೆ ಮಾಡದೆ ಅವರ ಒಂದು ಶಕ್ತಿಯಿಂದ ಬಲಪಡಿಸಿದರು. ಇಂಥ ಒಂದು ನಮ್ಮ ವ್ಯಕ್ತಿ ಭಾರತ ರತ್ನ ಅಂತ ಏನು ಪಡೆದುಕೊಂಡ್ರು. ಇವರಿಗೆ ಏನು ಕಾಂಗ್ರೆಸ್ ಆಡಳಿತದಲ್ಲಿ ಅವರನ್ನು ಒಂದು ದಿಲ್ಲಿಯಲ್ಲಿ ಮರಣ ಹೊಂದಿದಾಗ ಅವರನ್ನು ಮಣ್ಣು ಮಾಡಲಿಕ್ಕೆ ಜಾಗ ಕೊಡದೇ ಇದ್ದ ಕಾರಣದಲ್ಲಿ ನಮ್ಮ ದಾದರ್ ಮುಂಬೈನ ಮಹಾರಾಷ್ಟ್ರದಲ್ಲಿ ಅವರನ್ನು ಒಂದು ಚೈತ್ಯಭೂಮಿಯನ್ನು ಅವರಾಗಿಯೇ ಒಂದು ಮಾರ್ಪಾಡ್ತಾರೆ. ಅದರಲ್ಲಿ ಅಂಬೇಡ್ಕರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಅವರನ್ನು ಮುಂಬೈಗೆ ಕರ್ಕೊಂಡು ಬಂದು ಒಂದು ಸಮುದ್ರದ ದಂಡಿಗೆ ಒಂದು ಚೈತ್ಯಭೂಮಿಯಲ್ಲಿ ಒಂದು ಮಣ್ಣು ಮಾಡ್ತಾರೆ. ಇದು ಏನಂತ ಹೇಳಿದ್ರೆ ಅಂಬೇಡ್ಕರ್ಗೆ ಒಂದು ಮಣ್ಣು ಮಾಡಲಿಕ್ಕೆ ಜಾಗ ಕೊಡದೇ ಇರುವ ಕೆಲವು ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಇದನ್ನೆಲ್ಲ ವಿಚಾರ ನೋಡಿದರೆ ನಮ್ಮ ಅಂಬೇಡ್ಕರ ಸಿದ್ಧಾಂತಗಳನ್ನು ಎಲ್ಲರನ್ನೂ ನಾವು ಒಪ್ಕೊಂಡ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಕೆಲವರು ಮೇಲ್ವರ್ಗದವರು ನಮ್ಮನ್ನು ತುಳಿತಾ ಇದ್ದಾರೆ. ಇದನ್ನು ಮುಂದೆ ಒಂದು ಏನು ಸಂವಿಧಾನವಿದೆ ಎಲ್ಲರೂ ಒಪ್ಪಿಕೊಂಡು ಸರಿಯಾಗಿ ಒಂದು ಮಾರ್ಗದರ್ಶನವಾಗಿ ಇನ್ನೂ ಅದಕ್ಕೆ ಹೆಚ್ಚು ಸಪೋರ್ಟ್ ಮಾಡಬೇಕಂತ ಹೇಳಿ ಎಲ್ಲ ದಲಿತ ಬಾಂಧವರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನಾನು ಕೇಳಿಕೊಳ್ತಾ ಇದ್ದೇನೆ. ಅಂಬೇಡ್ಕರ್ ಅವ್ರು ನೆನೆಸ್ಕೋತಾ ಇವತ್ತು ಅವರು ಇಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಅವರು ಸಂವಿಧಾನ ತತ್ವಗಳಲ್ಲಿ ನಮ್ಮ ಪ್ರತಿದಿನವೂ ನಾವು ಅವ್ರನ್ನ ನೆನೆಸ್ಕೊಳ್ಳೋ ರೀತಿ ಅವ್ರು ನಮಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಜನ ಸಮುದಾಯ ಎಲ್ಲರೂ ಅವ್ರು ಇಲ್ಲ ಅಂತ ಅನ್ನೋದಕ್ಕಿಂತ ಅವರೆಲ್ಲ ತತ್ವಗಳಲ್ಲಿ ನಾವು ಅವ್ರನ್ನ ಪ್ರತಿನಿತ್ಯ ನೆನೆಸ್ಕೋತೀವಿ ಅಂತ ಹೇಳ್ತೀನಿ ನಾನು. ಸಿಂಧೆ ಅಂತ ಮಾಳ ಘಟಕ ಕರ್ನಾಟಕ. ಈಗ ಅಂಬೇಡ್ಕರ್ ಅವರು ತೀರ್ಕೊಂಡಾರ ಅಂತಂದು ನಾವು ಇವತ್ತಿಗೂ ಅವ್ರದ್ದು ಜನ್ಮದಿನ ಮತ್ತು ಮೇಲಾಗಿ ಇವ್ರದ್ದು ಮಹಾಪರ ದಿನವನ್ನು ಎಲ್ಲರೂ ಕೂಡಿ ಆಚರಿಸುತ್ತಿದ್ದೇವೆ ಧಾರವಾಡದಲ್ಲಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಬಯಸುತ್ತಾ ನಾನು ಎಲ್ಲರೂ ನಮ್ಮನ್ನು ಧಾರವಾಡಕ್ಕೆ ಕರೆ ಮಾಡಿದ್ದವರಿಗೆ ಧನ್ಯವಾದನ ಹೇಳುತ್ತಾ, ನಾವು ಕರ್ನಾಟಕದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಡೀತಾ ಇದ್ದೇವೆ. ಅವರು ಸಿದ್ಧಾಂತಗಳನ್ನು ಏನಂತೇಳಿ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ನಮ್ಮ ಹೋರಾಟ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ನಮ್ಮಲ್ಲಿ ಮಹಿಳೆಯರು 4,000 ಜನ ಮಹಿಳೆಯರು ನಮ್ಮ ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇನ್ನಷ್ಟು ಹೆಚ್ಚು ನಮ್ಮ ಕರ್ನಾಟಕ ದಾಂಡೇಲಿ ಅಲ್ಲಿ 4,000 ಹೆಣ್ಮಕ್ಳು ನಾವು ಭಾಗವಹಿಸಿದ್ದೇವೆ ಮತ್ತು ಹೋರಾಟ ಮುಂದುವರಿತಾ ಇದೆ. ನಮ್ಮ ಕರ್ನಾಟಕ ಬಹುಜನ ಸಂಘಟನೆ ಭಾಳ ಚೆನ್ನಾಗಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ಏನೂ ಕಷ್ಟ ಇದ್ದರನ್ನು ದೂರ ಮಾಡ್ತಾ ಇದ್ದಾರೆ ಮತ್ತು ಏನಾದರೂ ಕಷ್ಟ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಭೇದ ಭಾವ ಏನಿಲ್ಲ, ಎಲ್ಲ ನಾವು ಒಂದೇ ಮಾತ್ರ ಅಂಥೇಳಿ ಹೋಗ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅವರ ಸಿದ್ಧಾಂತನ ನಡೆಸ್ಕೊಂಡು ಈಗಾಗಲೇ ಬಾಬಾ ಸಾಹೇಬ್ ಅವ್ರದ್ದು ಸಿದ್ಧಾಂತದಲ್ಲಿ ನಾವು ನಡೀತಾ ಇದ್ದೇವೆ. ಅವರು ಆಶೀರ್ವಾದ ಇಲ್ಲದೆ ಬಡವರು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಡ ಜನರನ್ನು ದೊಡ್ಡವರು ಹೇಗೆ ತುಳಿತಾ ಇದ್ದಾರೆ ಅಲ್ಲಿಂದ ಎದ್ದು ಬರಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಮಹಿಳೆಯರು ಮನೆಯಲ್ಲಿ ಕುಂತು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಥರ ಅವರು ಸಂಘಟನೆಗೆ ಸೇರಿ ಅದು ಏನು ಹೋರಾಟ ಇದೆ ಅಂತ ತಿಳ್ಕೊಬೇಕು, ನಾವು ಎಲ್ಲಿ ಹೋಗಬೇಕು, ಏನು ಕೆಲಸ ಮಾಡ್ಕೋಬೇಕಂತ ತಿಳ್ಕೊಬೇಕು ಅಂತೇಳಿ ಕೇಳಿಕೊಂಡು ಜೈ ಭೀಮ್ ಜೈ ಕರ್ನಾಟಕ ಅಂತ. Thank you for watching our channel.